ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಟಿ ವೆಂಕಟೇಶ್ ಪ್ರಭು. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಸಹಕಾರ ಇಲಾಖೆಯ ಚುನಾವಣೆಗಳು ಅಂದರೆ ಬಹಳಷ್ಟು ಗೋಜಲುಗಳು, ಗೊಂದಲದ ವಾತಾವರಣಗಳು ಸೃಷ್ಟಿಯಾಗ್ತವೆ. ಏನು ಈಗಷ್ಟೇ ಚನ್ನಪಟ್ಟಣದ ಬಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆ ನಡೀತು. ಈ ಚುನಾವಣೆಯಲ್ಲೂ ಕೂಡ ಬಹಳಷ್ಟು ಗೊಂದಲಗಳು ಏರ್ಪಟ್ಟಿದ್ದಾವೆ. JDS ಬೆಂಬಲಿತ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಂಥ HC ಜಯಮುತ್ತೂರವರು ಒಂದು ಕಡೆ ಈ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು JDS ಬೆಂಬಲಿತ 17 ಡೇರಿಗಳ ಮತಗಳನ್ನು ವಜಾ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಹಕಾರ ಇಲಾಖೆಯ ಸಹಾಯಕ ನಿಬಂಧಕ ಯಾರು ಯಾರಿರ್ತಾರೆ, ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಹಕಾರ ಇಲಾಖೆಯ ಆಗಿರ್ತಕ್ಕಂಥ ವೆಂಕಟೇಶ್ ಇವರ ವಿಚಾರವಾಗಿ ಸಾಕಷ್ಟು ಆರೋಪಗಳು ಕೇಳಿಬಂದಿದ್ದಾವೆ. ಮೇ 25ನೇ ತಾರೀಕು ಚನ್ನಪಟ್ಟಣ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೀತು. ಆದರೆ 24ನೇ ತಾರೀಕಿನ ರಾತ್ರಿ JDS ಬೆಂಬಲಿತ 17 ಜನರ ಡೇರಿ ಅಧ್ಯಕ್ಷರುಗಳ ಮತಗಳು ವಜಾ ಆಗ್ತವೆ. ಹಾಗಾಗಿ ಇದು ರಾಜಕೀಯ ಪ್ರೇರಿತ ಆಗಿದೆ. JDS ಪಕ್ಷವನ್ನು ಕುಗ್ಗಿಸುವಂತಹ ಪ್ರಯತ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ನಡೆದಿದೆ ಎನ್ನುವಂಥ ನೇರ ಆರೋಪವನ್ನು JDS ಬೆಂಬಲಿತ ಪರಾಜಿತ ಅಭ್ಯರ್ಥಿ HC ಜಯಮುತ್ತು ಅವರು ಮಾಡಿದ್ದಾರೆ. 25ನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ 24ನೇ ತಾರೀಕು ನೈಟು ನಮಗೆ 10 ಗಂಟೆಗೆ ಮಾಹಿತಿ ಬರುತ್ತೆ. ಚುನಾವಣಾಧಿಕಾರಿ ಫೋನ್ ಮಾಡ್ತಾರೆ, ನಿಮ್ಮ ಏಜೆಂಟು ಡಿಸ್ಕ್ವಾಲಿಫೈ ಆಗಿದ್ದಾರೆ, ಏಜೆಂಟ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ಒಂದು ಕರೆ ಮಾಡ್ತಾರೆ ಅವರು. ಅದಾದಮೇಲೆ ಆದೇಶ ಹಾಕ್ತಾರೆ. ಸರ್ ಇದೊಂದೇನಾ, ಮತ್ತೆ ಏನಾದ್ರು ಎಕ್ಸ್ಟ್ರಾ ಡಿಸ್ಕ್ವಾಲಿಫೈ ಮಾಡಿದ್ದೀರಾ? ಯಾಕೆಂದರೆ ಹೆಸರು ಆಯ್ಕೆ ಮಾಡಬೇಕಾಗತ್ತೆ, ಗೊಂದಲ ಆಗುತ್ತೆ. ಯಾವ್ಯಾವ ಸಂಘ ಡಿಸ್ಕ್ವಾಲಿಫೈ ಆಗಿದೆ ಅದು ಸಂಪೂರ್ಣ ಮಾಹಿತಿ ಕೊಡಿ ಅಂತ ಕೇಳ್ತೀನಿ. ಯಾಕೆಂದರೆ ಅದರಲ್ಲಿ ಹೆಸರು ಚೇಂಜ್ ಮಾಡಿದ್ರೆ ತಿರ್ಗಾ ಸಮಸ್ಯೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ 1 ಅವರ್ ಕಾಲಾವಕಾಶ ಕೇಳಿ 1 ಗಂಟೆ ಆದಮೇಲೆ ಹೆಸರು ಹೇಳ್ತಾರೆ. ಸೊಸೈಟಿಗಳ ಹೆಸರಲ್ಲ, ಅಧ್ಯಕ್ಷರುಗಳ ಹೆಸರು ಹೇಳ್ತಾರೆ. ಡೆಲಿಗೇಟ್ ಅವ್ರ ಹೆಸರನ್ನ ಇಂತಿಂಥವ್ರು ಆಗವ್ರೆ ಅಂತ ಮಾಹಿತಿ ಕೊಡ್ತಾರೆ. ಅದಾದಮೇಲೆ ಬೆಳಿಗ್ಗೆ ಹೋಗಿ ಮನವಿ ಕೊಡ್ತೀವಿ, ನಮ್ಗೆ ಯಾವುದೂ ಆದೇಶ ಬಂದಿಲ್ಲ, ಚುನಾವಣೆ ಮಾಡಿ ಸಪ್ರೇಟು ಒಂದು ಬೂತ್ನ ಮಡಗಿ ಅವ್ರಿಗೆ. ಈಗಾಗಲೇ ಒಂದು 6 ಮತದಾರರಿಗೆ ಒಂದು ಸಪ್ರೇಟ್ ಬೂತ್ ಮಡಗೋರು, ಅದೇ ರೀತಿ ವ್ಯವಸ್ಥೆ ಮಾಡಿ ಅಂತೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ. ಅವರು ಆದೇಶದಿಂದ ಇವತ್ತು ನೀವು ಮತದಾನ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಇವತ್ತು ಎಂಡಾಸ್ಮೆಂಟ್ ಕೊಡ್ತಾರೆ. ಅವತ್ತು ಚುನಾವಣೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ. ಅದಾದಮೇಲೆ ಚುನಾವಣೆ ಉಳಿದಂಥ ಮತದಾರರಿಗೆ ಚುನಾವಣೆ ನಡೀತದೆ. ನಡೆದ ನಂತರ ಚುನಾವಣೆ ರಿಸಲ್ಟು ಕೂಡ ಅನೌನ್ಸ್ ಆಗುತ್ತೆ. ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದು. ಯಾಕಪ್ಪ ಯಾವ ಉದ್ದೇಶಕ್ಕೆ 17 ಸಹಕಾರ ಸಂಘಗಳನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹತ್ರ ಅರ್ಜಿ ಹಾಕ್ತೀವಿ. ಮಾರನೆಗೆ ಬಂದು ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ, ಯಾವ ಉದ್ದೇಶದಿಂದ ಮಾಡಿದ್ದೀವಿ ಅಂಥೇಳಿ. ಮೋಸ್ಟ್ಲಿ ಸಹಕಾರ ರಂಗದಲ್ಲಿ ಇತಿಹಾಸದಲ್ಲೇ ಚುನಾವಣೆ ನೈಟು 10-11 ಗಂಟೆಗೆ ಡಿಸ್ಕ್ವಾಲಿಫೈ ಮಾಡಿರುವಂಥದ್ದು ಇದೇ ಇತಿಹಾಸ, ಇದೇ ಮೊದಲು. ಮತ್ತೊಂದು ಕಡೆ ಈಗ ಏನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಹಾಗೆ ಬಮೂಲ್ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿರುವಂಥ S ಲಿಂಗೇಶ್ ಕುಮಾರ್ ಅವರು ಇವತ್ತು ಚನ್ನಪಟ್ಟಣದ ಭೈರಪಟ್ಟಣ ಗ್ರಾಮದಲ್ಲಿ ಇರತಕ್ಕಂಥ ಬಮೂಲ್ ಶಿಬಿರ ಕಚೇರಿಯಲ್ಲಿ ಪದಗ್ರಹಣವನ್ನು ಮಾಡಿದ್ದಾರೆ. ಅವರು ಈ ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬಮೂಲ್ ಚುನಾವಣೆ ವಿಚಾರವಾಗಿ ನಾನು ಕಣದಲ್ಲಿ ಇದ್ದಂಥ ಓರ್ವ ಅಭ್ಯರ್ಥಿ ಅಷ್ಟೇ. ಆದರೆ ಯಾವೆಲ್ಲ ಡೈರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವರ ಮತಗಳನ್ನು ವಜಾ ಮಾಡಲಾಗಿದೆ, ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಸಹಕಾರ ಇಲಾಖೆಯ ಅಧಿಕಾರಿಗಳ ನಿಯಮದ ಮೇರೆಗೆ, ಅವರ ಸೂಚನೆ ಮೇರೆಗೆ
ಅವರು ಯಾವ ರೀತಿಯಾದಂಥ ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ, ಅದರ ಹಿನ್ನೆಲೆ ಅವರ ಮತಗಳು ವಜಾ ಆಗಿರುವಂಥದ್ದಿದೆ. ಇದಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಎನ್ನುವಂಥ ಸ್ಪಷ್ಟತೆಯನ್ನು ಲಿಂಗೇಶ್ ಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಂಗೆ ಸಂಬಂಧನೇ ಇಲ್ಲ. ಕಾರಣ ಏನಂದರೆ ನನಗೂ ಅದಕ್ಕೂ ನನ್ನ ಅಭ್ಯರ್ಥಿ ಅಷ್ಟೇ. ಡಿಸ್ಕ್ವಾಲಿಫಿಕೇಷನ್ ಏನು ಕಾರಣಕ್ಕೆ ಏನೋ ಅವ್ರವ್ರ ವಿಷಯ, ಅದು ಅವ್ರವ್ರ ಕಾರಣಕ್ಕೆ ಏನೂ ಆಗಿರುತ್ತೆ. ಇದು ಮಾಮೂಲು ಪ್ರೋಸೆಸ್ಸು, ಸುಮಾರು ಹಿಂದದಿಂದ ನಡ್ಕೊ ಬಂದಿದೆ. ಅವಾಗ ಅವರು ಹಣ ದುರುಪಯೋಗ ಪಡಿಸಿದರೆ ಆ ಸೊಸೈಟಿಲಿ ಏನು ಅಲ್ವಾಗಿದೆ ಅದನ್ನು ಕನ್ಸರ್ನ್ ಅಧಿಕಾರಿಗಳು ಸಹಕಾರ ಇಲಾಖೆ ಅವರು ತಗುತ್ತೆ. ಅದಕ್ಕೆ ನನಗೆ ನೋಟಿಸ್ ಕೊಡಬೇಕಾಗಿದ್ದರು ಸಹಕಾರ ಯಾಕೆನು, ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಸಹಕಾರ ಯಾಕೆ, ಅವ್ರು ಏನೋ ಕಾರಣ ಇಲ್ದೇ ಮಾಡಿರೋದ್ರೆ ಏನೋ ಕಾರಣ ಇಟ್ಕೊಂಡು ಮಾಡಿದ್ದಾರೆ. ಬಟ್ ನನಗೆ ಅದಕ್ಕೆ ಸಂಬಂಧ ಇಲ್ಲ. ಆದರೆ ಇಲ್ಲಿ ಪ್ರಶ್ನೆ ಬಹಳ ಸ್ಪಷ್ಟವಾಗಿ ನಾವು ನೋಡಬೇಕಾದ್ರೆ ಸಹಕಾರ ಇಲಾಖೆಯ ಕೆಲ ನಿಯಮಗಳು ಬದಲಾವಣೆ ಆಗಬೇಕಾದಂಥ ಬಹಳ ಅನಿವಾರ್ಯತೆ ಇದೆ. ಯಾಕಂದರೆ ಚುನಾವಣೆ ನಾಳೆ ಇರ್ತದೆ. ಅದರ ಇಂದಿನ ದಿನ ಮತಗಳನ್ನು ಯಾವ ಆಧಾರದ ಮೇಲೆ ವಜಾ ಮಾಡ್ತಾರೆ. ಜೊತೆಗೆ ಈಗ ಉದಾಹರಣೆಗೆ ಚನ್ನಪಟ್ಟಣದ ಮಳಗಾಳು ಎಂಬುವಂಥ ಒಂದು ಗ್ರಾಮದಲ್ಲಿ ಡೇರಿ ಕಟ್ಟಡದಲ್ಲಿ ನಡೆದಿರ್ತಕ್ಕಂಥ ಅಕ್ರಮದ ವಿಚಾರವಾಗಿ ನಾವು ನಿಮ್ಮ ಮತವನ್ನು ವಜಾ ಮಾಡಿದ್ದೇವೆ ಎನ್ನುವಂಥ ಕಾರಣವನ್ನು ಸಹಕಾರ ಇಲಾಖೆಯ ಸಹಾಯಕ ನಿಬಂಧಕ ಕೊಟ್ಟಿದ್ದಾರೆ. ಆದರೆ ಮೂಲತಃ ಆ ಗ್ರಾಮದಲ್ಲಿ ಬಮೂಲ್ ಕಚೇರಿಯೇ ನಿರ್ಮಾಣ ಆಗಿಲ್ಲ. ಬದಲಾಗಿ ಅವರು ಒಂದು ಬಾಡಿಗೆ ಕಟ್ಟಡದಲ್ಲಿ ಡೇರಿಯನ್ನು ನಡೆಸ್ತಾ ಇದ್ದಾರೆ ಇವತ್ತಿಗೂ ಕೂಡ. ಆದರೆ ಬಮೂಲ್ ಕಟ್ಟಡವೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕಟ್ಟಡದ ಕಾಮಗಾರಿಯಲ್ಲಿ ಅಕ್ರಮ ಆಗಿದೆ ಎನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಅಂದರೆ ಇದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೋಚಾರ ಆಗ್ತಾ ಇದೆ. ಇದು ರಾಜಕೀಯ ಪ್ರೇರಿತವಾಗಿ ನಡೆದಿರ್ತಕ್ಕಂಥ ಕ್ರಮ ಅಂಥೇಳಿ. ಹಾಗಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸಹಕಾರ ಇಲಾಖೆಯ ಕೆಲ ನಿಯಮಗಳನ್ನು ಬದಲಾವಣೆ ಮಾಡದೇ ಇದ್ದಲ್ಲಿ ಇದು ಗ್ರಾಮಗಳಲ್ಲಿ, ಜೊತೆಗೆ ಏನು ಡೇರಿಯಲ್ಲಿ ಇರ್ತಕ್ಕಂಥ ಯಾರು ಪ್ರತಿನಿಧಿಗಳಿದ್ದಾರೆ ಅವರ ನಡುವೆ ಸಾಕಷ್ಟು ದೊಡ್ಡ ಮಟ್ಟದ ಕಂದಕ ಸೃಷ್ಟಿಯಾಗ್ತದೆ. ಹಳ್ಳಿಗಳಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗ್ತದೆ ಎನ್ನುವಂಥದ್ದು ಭಾಳ ಸ್ಪಷ್ಟ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಸಹಕಾರ ಇಲಾಖೆಯ ಕೆಲ ನಿಯಮಗಳು ಕೂಡ ಬದಲಾವಣೆ ಆಗಬೇಕಾಗಿದೆ. ಈ ವಿಚಾರವಾಗಿ ಚನ್ನಪಟ್ಟಣ ಕ್ಷೇತ್ರದ ಶಾಸಕ CP ಯೋಗೇಶ್ವರ್ ಕೂಡ ಒಂದು ಕಡೆ ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಬೇರೆಯವರು ಬೇರೆ ಭಾಳ ಆರೋಪಗಳನ್ನು ಮಾಡ್ತಾರೆ. ನಾನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ನನಗೆ ಈ ಕ್ಷೇತ್ರ ಹೊಸದು. ನನಗೇನು ಅನಿಸುತ್ತೆ ಅಂತಂದರೆ, ಚುನಾವಣೆ ಆಗಿದೆ. ಚುನಾವಣೆಯಲ್ಲಿ ಎಷ್ಟು ಜನ ಮತದಾರರಾಗ್ತಾರೋ ಆ ಮತದಾರರಿಂದ ನಾವು ಗೆದ್ದು ಬರಬೇಕು. ಚುನಾವಣೆ ಆಯಿತು, ನನಗೂ ನಮ್ಮ ತಾಲೂಕಲ್ಲಿ 2.5 ಲಕ್ಷ ಮತದಾರಿದ್ದರು, ಬರೀ 1,90,000 ಮಾತ್ರ ಓಟ್ ಆಯಿತು, 40,000 ನನ್ನ ವೋಟರ್ಸೇ ತಪ್ಪಿಸ್ಕೊಂಡ್ಬಿಟ್ರು ಅಂದರೆ ಹೆಂಗೆ? ಯಾರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಆ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಗೆದ್ದು ಬರ್ತಾನೆ ಅವನಿಗೆ ಚುನಾವಣಾಧಿಕಾರಿ ಸರ್ಟಿಫಿಕೇಟ್ ಕೊಡ್ತಾರೆ. ಇವತ್ತು ಲಿಂಗೇಶ್ ಕುಮಾರ್ ಗೆದ್ದು ಬಂದಿದ್ದಾರೆ. ಲಿಂಗೇಶ್ ಕುಮಾರ್ ಅಧಿಕೃತವಾಗಿ ನಿರ್ದೇಶಕರಾಗಿದ್ದಾರೆ. ಸೋತವರು ನಾನು ಭಾಳ ಈ ಸಂದರ್ಭದಲ್ಲಿ ಸೋತಾಗ ನಾನು ಅಳದನ್ನು ತೋರ್ಕೊಂಡಿದ್ದೀನಿ. ಹಂಗೆ ತೋರ್ಕೊಡ್ತಾ ಇರ್ತಾರೆ. ಅದಕ್ಕೆಲ್ಲ ಗುಬೆ ಕುಂಡಿಸ್ಬಾರ್ದು. ನಾನು ಕಂಡ ಮಟ್ಟಿಗೆ ಭಾಳಷ್ಟು ಅವ್ಯವಹಾರಗಳು, ಅಕ್ರಮಗಳು ಈ ತಾಲೂಕಿನಲ್ಲಿ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದನ್ನು ಲಿಂಗೇಶ್ ಕುಮಾರ್ ಸರಿಪಡಿಸ್ಬೇಕು. ಭಾಳ ನ್ಯಾಯಯುತವಾಗಿ ನಡ್ಕೋಬೇಕಾಗತ್ತೆ. ಸೊಸೈಟಿಗಳಲ್ಲಿ ಆಗ ಹೇಳಿದ್ರೆ ನಮ್ಮ ತಾಲೂಕಲ್ಲಿ ಒಟ್ಟು ಸೊಸೈಟಿಗಳ ಸಂಖ್ಯೆ 171 ಸೊಸೈಟಿಗಳು ಭಾಗವಹಿಸಬೇಕಾಗಿತ್ತು. ಆದರೆ ರಾಜಕೀಯವಾಗಿ ಏನೇ ಬದಲಾವಣೆಗಳು ಇದ್ದರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಬದಲಾವಣೆಗಳು ಆಗಬೇಕಾದಂಥ ಅವಶ್ಯಕತೆ ಇದೆ.